ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ ಏನ್ ಹೇಳ್ತಿದ್ದೀನಿ? ಹೌದು, ಅದೆಲ್ಲ ಬಂದಿದ್ದು ನಿನ್ ಹೆಸರಿಗೆ. ಅಭಿ ಈಗ ಅದೆಲ್ಲ ಬೇಕಾ? ಅಭಿ ಬೇಡಪ್ಪ. ಇಲ್ಲ ಅಮ್ಮ, ಇವಳು ತಪ್ಪುಗಳು ಗೊತ್ತಾಗ್ಬೇಕು. ಇವಳು ಮಾಡೋ ತಪ್ಪುಗಳನ್ನ ಸಹಿಸ್ಕೊಂಡು ಮುಂದೊಂದಿನ ತಿದ್ಕೋತಾಳೆ ಅಂತ ನಾವು ಸುಮ್ಮನಿದ್ವಿ. ಆದ್ರೆ ಇವಳು ತಿದ್ಕೊಳ್ಳೋ ಹಾಗೆ ಕಾಣಿಸ್ತಿಲ್ಲ. ನೋಡು ದೀಪಿಕಾ, ಆ ಫೋಟೋಗಳನ್ನ, ಬೊಕ್ಕೆಗಳನ್ನ, ಲೆಟರ್ಗಳನ್ನ ಯಾವುದೋ ಒಬ್ಬ ಪೊರ್ಕಿ ನಿನಗೆ ಕಳಿಸ್ತಿದ್ದ. ಈ ವಿಚಾರ ನಿನಗೆ ಗೊತ್ತಾದ್ರೆ ಎಷ್ಟು ನೊಂದ್ಕೋತೀಯ ಅಂತ ಅದಕ್ಕೆ ಮತ್ತೆ ಅಮ್ಮ ನಿನಗೆ ಹೇಳಬಾರ್ದು ಅಂತ ನನ್ನನ್ನು ತಡೆದ್ರು. ಹೌದು, ನಿನ್ನ ಅಭಿ ಮಧ್ಯ ಬಿರುಕು ಬರಬಾರ್ದು, ನಿನಗೆ ಅವಮಾನ ಆಗಬಾರ್ದು ಅಂತ ತನ್ನ ಮೇಲೆ ಹಾಕೊಂಡ್ಲು ಪೂರ್ಣಿ. ತುಳಸಿಯವರೇ, ನೀವೆಲ್ಲರೂ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಲೆಟರ್ಸ್ ಅಂತಿದ್ದೀರಾ, ಬೊಕ್ಕೆ ಅಂತಿದ್ದೀರಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಡ್ಯಾಡ್, ಅದನ್ನು ನಾನು ಹೇಳ್ತೀನಿ. ಈ ಪಾರ್ಸಲ್ ಬಂದಿರೋದು ದೀಪಿಕಾ ಹೆಸರಲ್ಲೇನೆ. ದೀಪಿಕಾ, ಐ ಕಾಂಟ್ ಬಿಲೀವ್ ದಿಸ್. ಜೀವ ಇರೋ ಹೆಣ್ಣು ನಿನ್ನಂತ ರಾಕ್ಷಸರಿಂದ ಜೀವ ಕಳ್ಕೊತಾ ಇದ್ದಾರೆ. ನಿನ್ನಂತವ್ರನ್ನ ಸುಮ್ಮನೆ ಬಿಡಬಾರ್ದು. ಆ ಗಿಫ್ಟ್ಗಳು, ಬೊಕ್ಕೆಗಳು ಎಲ್ಲ ಬರ್ತಿದ್ದು ಅಭಿಗಲ್ಲ, ನನಗೆ. ತುಳಸಿಯವರೇ, ನೀವು ಇದನ್ನೆಲ್ಲ ಫೇಸ್ ಮಾಡಿದ್ರಾ? ರಿಯಲಿ ಪ್ರೌಡ್ ಆಫ್ ಯು. ಮನೆ ಸೊಸೆ ಮಾನ ಕಾಪಾಡೋದಕ್ಕೆ ನೀವು ಈ ರೀತಿ ಹೋರಾಡಿದ್ದೀರಾ. ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ನಾನು ಮಾತ್ರ ಅಲ್ಲ ಮಾಧವ್ ಅವರೇ, ತನ್ನ ತಂಗಿಗೆ ಬೇಜಾರಾಗಬಾರ್ದು, ಅವಳ ಹೆಸರು ಹಾಳಾಗಬಾರ್ದು ಅಂತ ಪೂರ್ಣಿ ಇದನ್ನೆಲ್ಲ ತನ್ನ ಮೇಲೆ ಹಾಕ್ಕೊಂಡು ತನ್ನ ತಂಗಿನ ಕಾಪಾಡಿದ್ಲು. ನೋಡು ದೀಪಿಕಾ, ನೀನ್ ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿದ್ಲು, ಅವಮಾನಗಳನ್ನೆಲ್ಲ ಸಹಿಸ್ಕೊಂಡ್ಲು. ಈಗಲೂ ಅವಳಿಗೆ ನಿನ್ ಮೇಲೆ ತಂಗಿ ಅನ್ನೋ ಮಮಕಾರ ಇದೆ, ಪ್ರೀತಿ ಇದೆ. ಇವತ್ತಲ್ಲ ನಾಳೆ ನೀನ್ ಬದಲಾಗ್ತೀಯ, ಮನೇಲಿರೋರ್ ಮನ್ಸೆಲ್ಲ ಅರ್ಥ ಮಾಡ್ಕೋತೀಯ ಅಂತ ಕಾಯ್ತಾ ಇದೀವಿ. ಆದ್ರೆ ನೀನ್ ಮತ್ತೆ ಅದೇ ರೀತಿ ನಡ್ಕೊಂಡು ನಿನ್ ಜೀವನ ಹಾಳು ಮಾಡ್ಕೋತಾ ಇದೀಯ. ಯಾವತ್ತಿದ್ರೂ ನಿನ್ ಹೃದಯದ ಮಾತು ಕೇಳು. ಅದು ಬಿಟ್ಟು ಬೇರೆಯವ್ರ ಮಾತು ಕೇಳಿ ತಲೆ ಕೆಡಿಸ್ಕೊಂಡ್ರೆ ಹಾಳಾಗೋದು ನಿನ್ನ ಬದುಕು. ಅಷ್ಟಕ್ಕೂ ನಮ್ಮ ಮನೆ ನಿನಗೆ ಏನು ಕಮ್ಮಿ ಆಗಿದೆ ಅಂತ ಹೀಗೆಲ್ಲ ನಡ್ಕೋತಿದ್ಯಾ? ನೀನಾದ್ರೂ ಅಪ್ಪ ಅಮ್ಮನ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೆದೆ, ಅದಕ್ಕೆ ಅದು ಯಾವುದೂ ಸಿಗ್ಲಿಲ್ಲ. ಅಷ್ಟು ಸಾಲದು ಅಂತ ನೀನು, ನಿಮ್ಮಪ್ಪ, ನಿಮ್ಮಮ್ಮ ಎಲ್ಲ ಸೇರ್ಕೊಂಡು ಎಷ್ಟೇ ನೋವು ಕೊಟ್ರು ಅದನ್ನೆಲ್ಲ ಮರ್ತು ನಿಮ್ಮನ್ನೆಲ್ಲ ಕ್ಷಮಿಸಿದ್ದಾರೆ. ಅದಕ್ಕೆ ಇಷ್ಟೆಲ್ಲ ಆದ್ರೂ ಅದಕ್ಕೆ ಯಾವಾಗಲೂ ನಗ್ನಗ್ತಾನೆ ಇರ್ತಾರೆ. ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಆದ್ರೆ ಆ ಪ್ರೀತಿಗೆ ಬದಲಾಗಿ ನೀನು ಕೊಡ್ತಾರದೇನು ಗೊತ್ತಾ? ಬರೀ ನೋವು, ಅವಮಾನ. ನಿನ್ ಮನ್ಸಿಂದ ಯೋಚನೆ ಮಾಡು ದೀಪಿಕಾ. ಪೂರ್ಣಿ ಯಾವತ್ತಾದ್ರೂ ಬೇಕು ಅಂತ ನಿನ್ ಹತ್ರ ಕೆಡದಾಗ ನಡ್ಕೊಂಡಿದ್ದಾಳ? ನಿನ್ ಮನ್ಸಿಗೆ ಬೇಜಾರು ಮಾಡೋ ಪ್ರಯತ್ನ ಪಟ್ಟಿದ್ದಾಳ ಅಥವಾ ನಿಂಗೆ ಅವಮಾನ ಮಾಡಿದಾಳ? ನೀನು ಅವಳಿಗೆ ಅವಮಾನ ಮಾಡಿದ್ರು ಅವಳು ನಿನಗೆ ಬುದ್ಧಿ ಹೇಳೋ ಪ್ರಯತ್ನ ಪಟ್ಟಿದ್ದಾಳೆಯೇ ಹೊರತು ನಿನ್ ಮನ್ಸಿಗೆ ನೋವಾಗೋಂಥ ಕೆಲಸ ಅವಳು ಯಾವತ್ತೂ ಮಾಡಿಲ್ಲ. ನಿಜ ದೀಪಿಕಾ, ಪೂರ್ಣಿದು ಚಿನ್ನದಂಥ ಮನಸ್ಸು. ನೀವಿಬ್ಬರು ಅಕ್ಕ ತಂಗಿರು ಒಂದೇ ಮನೆಗೆ ಸೊಸೆಯಾಗಿ ಹೋಗಿದ್ದೀರಿ. ನೀವಿಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಮನೆಯಲ್ಲಿ ಸಂತೋಷವಾಗಿರಬೇಕು. ಬೇಡದೇ ಇರೋ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ನಿಮ್ಮ ಸಂಸಾರನ ಹಾಳು ಮಾಡ್ಕೋಬಾರ್ದು. ಚೆನ್ನಾಗಿರೋ ಸಂಸಾರನ ಕೆಡಿಸ್ಬೇಕು ಅಂತಾನೆ
ಮೂರನೇ ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ಅಂಥವ್ರಿಗೆ ನೀವು ಆಟದ ವಸ್ತು ಆಗಬಾರದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.